ನಮಸ್ತೆ ಸ್ನೇಹಿತರೆ, ಇದು ಮಂಗಳವಾರದ ವಿಡಿಯೋ. ನಾನಿವತ್ತು ಚಿಕನ್ ಫ್ರೈ ಮಾಡೋದನ್ನು ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಇವಾಗಲೂ ಅಮ್ಮ ಅಡುಗೆ ಮಾಡೋದನ್ನು ಒಂಚೂರು ಹೆಲ್ಪ್ ಮಾಡೋದು ವಿಡಿಯೋ ಮಾಡ್ತಿದ್ದೆ. ಇವತ್ತು ನಾನು ಫಸ್ಟ್ ಟೈಮು ನಾನು ಚಿಕನ್ ಮಾಡ್ತಾ ಇರೋದು ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಇದು ಆರಾಮಾಗಿ ಬ್ಯಾಚುಲರ್ಸು 20 ನಿಮಿಷ 10 ನಿಮಿಷ ಅಷ್ಟರಲ್ಲಿ ಚಿಕನ್ ಫ್ರೈ ಮಾಡ್ಕೋಬೋದು. ಇದಕ್ಕೇನು ಮಸಾಲೆ ಎಲ್ಲ ಹಾಕೋ ಆಗಿಲ್ಲ. ಅಂದರೆ ಇವಾಗ ತೆಂಗಿನಕಾಯಿ ಎಲ್ಲ ರುಬ್ಬಿ ಎಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಆರಾಮಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ರೆ ಆರಾಮಾಗಿ ಚಿಕನ್ ಮಸಾಲ ಗರಂ ಮಸಾಲ ಹಾಕಿ ಮಾಡ್ಕೋಬೋದು. ಅಂದರೆ ನಾನು ಅಡುಗೆನೇ ಮಾಡಲ್ಲ ಅಂತಲ್ಲ, ನಾನು ತುಂಬ ರೇರ್ ಮಾಡೋದು ವೆಜ್ಜೆಲ್ಲ ಮಾಡಲ್ಲ. ನಾನ್ ವೆಜ್ಜೆಲ್ಲ ಮಾಡಿದ್ರೆ ನಾನು ಚಿಕನ್ ಫ್ರೈ, ಮಟನ್ ಸಾಂಬಾರು ಈ ಥರ ಮಾಡ್ತೀನಿ ಅಷ್ಟೇ. ಯಾಕೋ ಗೊತ್ತಿಲ್ಲ, ಇವತ್ತು ಚಿಕನ್ ಫ್ರೈ ತಿನ್ನಬೇಕು ಅನ್ನಿಸ್ತು. ಭಾನುವಾರ ತಿಂದಿರಲಿಲ್ಲ, ಮದುವೆಗೆ ಹೋಗಿದ್ವಲ್ಲ. ಸೊ ಹಂಗಾಗಿ ಮನೇಲಿ ಮಾಡಿದರು ಚಿಕನ್ನು. ನಾನು ಅಲ್ಲೋ ಸುಸ್ತಾಗಿ ಬಂದಿದ್ನಲ್ಲ, ನನಗೆ ಚಿಕನ್ ತಿನ್ನೋ ಮೂಡಿರಲಿಲ್ಲ. ಸರಿ ಅಂತೇಳಿ ಇವತ್ತು ಮಾಡ್ಕೊಂಡು ತಿನ್ನೋಣ. ಆಮೇಲೆ ಇನ್ನೊಂದು ನಮ್ಮಮ್ಮ ಸ್ವಲ್ಪ ಖಾರ ಕಮ್ಮಿ ಇಟ್ಟು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ, ಅವ್ರು ಹೆಸರಿಡೋ ಆಗಿಲ್ಲ. ನನ್ನ ಮಗ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಕಮ್ಮಿ ಇಡ್ತಾರೆ. ನನಗೆ ಖಾರ ಜಾಸ್ತಿ ಇರಬೇಕು. ಅದಕ್ಕೆ ವಾರಕ್ಕೆ 1 ಸಲ 2 ಸಲ ನಾನೇ ಈ ಥರ ಚಿಕನ್ ಫ್ರೈ ಮಾಡ್ಕೊಂಬಿಡ್ತೀನಿ. ನಾನು ಸೋಮವಾರ, ಗುರುವಾರ, ಶನಿವಾರ ಬಿಟ್ಟು ನನಗೆ ಡೈಲಿ ಇದ್ದರೂ ನಾನು ತಿಂತೀನಿ. ಯಾಕಂದರೆ 2 ಪೀಸ್ ತಿಂದರೂ ನನಗೆ ಒಂದು ಸಮಾಧಾನ. ನನಗೆ ಚಿಕನ್ ಇರಬೇಕು, ನಾನು ಮಟನ್ ಅಷ್ಟೊಂದೆಲ್ಲ ತಿನ್ನಲ್ಲ. ಅದರಲ್ಲೂ ನನಗಂತೂ ಭಾನುವಾರ ನಾನ್ ವೆಜ್ ಇರಲೇಬೇಕು. ಚಿಕನ್ ಆಗಲಿ ಮಟನ್ ಆಗಲಿ ನಾನು ತುಂಬ ತಿನ್ನಲ್ಲ. 1-2 ಪೀಸ್ ತಿಂದರೂ ನನಗೆ ಭಾನುವಾರ ಬೇಕೇ ಬೇಕು. ಇಲ್ಲಾಂದರೆ ನನಗೆ ಭಾನುವಾರ ಹೋಗಿರೋ ಥರ ಫೀಲೇ ಆಗೋಲ್ಲ. ಸೊ ಈ ವೀಕು ನಾನು ಎಲ್ಲಿ ಮದುವೆಗೆ ಹೋಗಿದ್ನಲ್ಲ, ಹಂಗಾಗಿ ತಿನ್ನಲಿಲ್ಲ. ಅದಕ್ಕೆ ಇವತ್ತು ನಾನು ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡೋದಂತ ಹೇಳಿದ್ರೆ ಇದಕ್ಕೆಲ್ಲ ಜಾಸ್ತಿ ಏನು ಐಟಮ್ ಬೇಕಾಗಿಲ್ಲ. ನಾನು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೊಟೊ, ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಅಂದಲ್ಲ, 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಹಾಕ್ಕೋತೀನಿ ಅಷ್ಟೇ. ನಾನು ಇವತ್ತು ಚಿಕನ್ ತೊಗೊಂಬಂದಿರೋದು 3/4 kg ಅಷ್ಟೇ, ಜಾಸ್ತಿ ಏನು ತೊಗೊಂಬಂದಿಲ್ಲ. ಬೇರೆ ಟೈಮಲ್ಲಿ ತಂದರೆ ಜಾಸ್ತಿ ತರ್ತಿದ್ದೆ. ನಾಳೆ ಹಬ್ಬ ಇರೋದ್ರಿಂದ ಇನ್ನು ಇವತ್ತೇ ತಿಂದು ಖಾಲಿ ಮಾಡಬೇಕು ಅಂತೇಳಿ 3/4 kg ಮಾತ್ರ ತೊಗೊಂಡು ಬಂದಿದ್ದೀನಿ. ಇನ್ನೂ ಒಂದು ಏನಂತಂದರೆ ಇದು ಆರಾಮಾಗಿ ಮಾಡ್ಕೋಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ. ನಮ್ಮಮ್ಮ 1 ವಾರಕ್ಕಾಗಷ್ಟು ರುಬ್ಬಿಟ್ಬಿಟ್ಟಿರ್ತಾರೆ. ಇವತ್ತು ಖಾಲಿಯಾಗಿ ಹೋಗಿತ್ತು ಅಂತ ಇವಾಗ ನನಗೆ ಅವರು ರುಬ್ಬಿ ಕೊಟ್ಟರು ಒಂಚೂರು. ನಾನು ಇದಕ್ಕೆ ಚಿಕನ್ ಮಸಾಲ ಗರಂ ಮಸಾಲ ಹಾಕ್ತೀನಿ. ನಾನು ಯಾವಾಗ ಇದಕ್ಕೆ ಚಿಕನ್ ಮಸಾಲ ಗರಂ ಮಸಾಲ ಹಾಕಿದ್ರೂ ಹಾಕೋದು, ನಾನು ಬೇರೆ ಯಾವುದ್ರದ್ದು ಹಾಕಲ್ಲ. ಅದು ನನಗೆ ಫಸ್ಟಿಂದ ಅದನ್ನೇ ಹಾಕಿ ಅಭ್ಯಾಸ. ಮತ್ತು ನನಗೆ ಒಂಥರ ಅದು ಅಳತೆ ಸಿಗುತ್ತೆ, ಎಷ್ಟು ಹಾಕಬೇಕು. ಈಗ ಒಂದು ಅರ್ಧ kg ಫ್ರೈ ಮಾಡಿದ್ರೆ ಎಷ್ಟು ಹಾಕಬೇಕು, 3/4 kg ಮಾಡಿದ್ರೆ ಎಷ್ಟು ಹಾಕಬೇಕು ಅಂತ ಗೊತ್ತು. ನನಗೆ ಬೇರೆದು ಮಸಾಲೆಗಳೆಲ್ಲ ಹಾಕೋದಕ್ಕೆ ಅಷ್ಟೊಂದು ಗೊತ್ತಾಗಲ್ಲ. ಕೆಲವೊಂದಷ್ಟು ಜನ ಚಿಕನ್ಗೆ ಕರಿಬೇವು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದರೆ ಅದು ಹೊಲ್ಸು ವಾಸನೆ ಬರಲ್ಲ. ನಾವು ಎಷ್ಟೇ ಚೆನ್ನಾಗಿ ತೊಳೆದ್ರೂ ಕೆಲವೊಂದ್ಸಲಿ ಹೊಲ್ಸು ವಾಸನೆ ಬಂದ್ಬಿಡುತ್ತೆ. ನನಗೊಂದು ಚೂರದು ಸ್ಮೆಲ್ ಬಂದರೂ ನನಗೆ ತಿನ್ನೋದಕ್ಕಾಗಲ್ಲ. ಹಂಗಾಗಿ ನಾನು ಕಂಪಲ್ಸರಿ ಚಿಕನ್ ಫ್ರೈ ಮಾಡಿದಾಗ ಒಂದು ಚೂರಾದರೂ ಕರಿಬೇವು ಹಾಕಿರ್ತೀನಿ. ನಾನು ನೋಡಿ ಇದಕ್ಕೆ ಒಂದು 4 ಸ್ಪೂನಷ್ಟು ಮಾತ್ರನೇ ತೊಗೊಂಡಿದ್ದೀನಿ ಚಿಕನ್ ಮಸಾಲ. ಗರಂ ಮಸಾಲ ಒಂಚೂರು ಕಮ್ಮಿನೇ ಹಾಕ್ತೀನಿ, ಚಿಕನ್ ಮಸಾಲ ಜಾಸ್ತಿ ತೊಗೊಂಡಿರ್ತೀನಿ. ನಾವು ಗರಂ ಮಸಾಲ ಅಂತಾರೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇರಲ್ಲ ಅಂತ. ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ನೀವೆಲ್ಲ ಅನ್ಕೋತಾ ಇರ್ತೀರ ಫೋನಲ್ಲಿ ಮಾತಾಡ್ಕೊಂಡು ಅಡುಗೆ ಮಾಡ್ತಿದ್ದೀನಿ ಅಂತ. ಖಂಡಿತ ನನ್ನ ತಂಗಿ ಮಾಡಿರೋದು. ಅವಳು ಹೆಂಗಂತಂದರೆ ಅವಳಿಗೆ 1 ಅವರಲ್ಲಿ ½ ಅವರ್ ನನ್ನ ಹತ್ರ ಮಾತಾಡಿರ್ತಾಳೆ. 1 ಅವರ್ ತಿರ್ಗಿ ಇನ್ನೊಂದು 1 ಅವರ್ ಸುಮ್ಮನೆ ಆಗ್ತಾಳೆ. ತಿರ್ಗಿ ಇನ್ನೊಂದ್ಸಲಿ ಫೋನ್ ಮಾಡ್ತಾಳೆ, ಯಾಕಕ್ಕ ಫೋನೇ ಮಾಡಿಲ್ಲ, 1 ಅವರ್ ಆಗೋಯ್ತು ಅಂತ ಕೇಳ್ತಾಳೆ. ಗೊತ್ತಿಲ್ಲ ನಮಗೆ, ನಾವು ಏನು ಮಾತಾಡಿರ್ತೀವಿ ಅಂತಲೇ ಗೊತ್ತಿರಲ್ಲ. ಒಟ್ಟಿನಲ್ಲಿ ದಿನಕ್ಕೆ ಒಂದು 10ರಿಂದ 12 ಅವರ್ ನಾನು ಅವಳ ಹತ್ರ ಮಾತಾಡಿ 24 ಅವರಲ್ಲಿ 12 ಅವರ್ ನಾನು ಅವಳ ಹತ್ರನೇ ಮಾತಾಡಿರ್ತೀನಿ. ಬೆಳಗ್ಗೆ ನಾನು ನೀನು ತುಂಬ ವೀಡಿಯೋಗಳಲ್ಲಿ ಹೇಳಿರ್ತೀನಿ ನಾನು. ಬೆಳಗ್ಗೆ ನನಗೆ ಸ್ಟಾರ್ಟ್ ಆಗೋದೇ ಅವಳ ಫೋನಿಂದನೇ. ಕರೆಕ್ಟಾಗಿ 8:30 ನಾನು ಫೋನ್ ಮಾಡ್ತಾಳೆ ಆಫೀಸ್ಗೆ ಹೋಗಿದ ತಕ್ಷಣ. ಅಕ್ಕ ಆಫೀಸ್ಗೆ ಹೋದ, ಹುಷಾರಾಗಿ ಹೋದ ಅಂತ. ನಮ್ಮಮ್ಮನೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಹೆಂಗೂ ಹೋಗಿರ್ತಾಳೆ ಬಿಡು ಆಫೀಸ್ಗೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇವಳು ಮಾತ್ರ ಒಂಥರ ನನಗೆ ಆ ಅಪ್ಡೇಟ್ ಇರಬೇಕು. ನಾನು ಎಲ್ಲೋಗ್ತೀನಿ, ಏನು ಮಾಡ್ತೀನಿ, ನಾನು ಏನು ತಿಂದಿದ್ದೀನಿ, ತಿಂದಿಲ್ವಾ. ನಾನು ಏನಾದರೂ ವೆಜ್ ತೊಗೊಂಡೋಗಿ ಆ ಸಾಂಬಾರು ನನಗೆ ಇಷ್ಟ ಇಲ್ಲ ಅಂತಂದರೆ ಹೇಳ್ತಾಳಕ್ಕ ಇವತ್ತು ನಾನ್ ವೆಜ್ ತರಿಸ್ಕೊಂಡು ತಿನ್ನು ಅಂತ. ಅಷ್ಟು ಕೇರ್ ಮಾಡ್ತಾಳೆ ನನಗೆ. ನಾನು ನೋಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇನ್ನೂ ನಾನು 1 ಅವರ್ ಅಡುಗೆ ಮಾಡಿದ್ರು ನನ್ನ ಜೊತೆ ಮಾತಾಡ್ತಾನೆ ಇರ್ತಾಳೆ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ನನ್ನ ತಂಗಿ ಇರೋದು ದೇವನಹಳ್ಳಿಲಿ ಅಂತ. ನಾನು ಇಷ್ಟು ಫೋನಲ್ಲಿ ಮಾತಾಡಿದ್ರೂ ಅವಳಿಗೆ ಸಮಾಧಾನ ಆಗೋಲ್ಲ. ವಾರಕ್ಕೆ 1-2 ಸಲ ಆದರೂ ಅವಳು ನನ್ನ ಡೈರೆಕ್ಟಾಗಿ ನೋಡಬೇಕು. ಸೀದಾ ನಮ್ಮ ಮನೆಗೆ ಬಂದುಬಿಡ್ತಾಳೆ. ಇನ್ನೂ ಒಂದು ಏನಪ್ಪ ಅಂತಂದರೆ ನನಗೆ ನಾನ್ ವೆಜ್ ತಿನ್ಬೇಕಾದ್ರೆ ಕಂಪಲ್ಸರಿ ನನಗೆ ಈರುಳ್ಳಿ ಇಲ್ಲ ಅಂದರೂ ತಿನ್ಬಿಡ್ತೀನಿ. ನನಗೆ ಸೌತೆಕಾಯಿ ಇರಲೇಬೇಕು. ಹಂಗಾಗಿ ನಮ್ಮ ಮನೇಲಿ ಸೌತೆಕಾಯಿ ಅಂತೂ ಸ್ಟಾಕ್ ಇರುತ್ತೆ ಬಿಡಿ. ಯಾಕಂದರೆ ನಾವು ಎಲ್ಲರಿಗೂ ಬಾಕ್ಸಿಗೆ ಬೆಳಗ್ಗೆ ಹೊತ್ತು ನಮ್ಮಮ್ಮ ಸೌತೆಕಾಯಿ ಹಾಕ್ತಾರೆ. ಇನ್ನೊಂದು ನನ್ನ ಮಗನೂ ಅವರು ಸ್ಕೂಲ್ಗೆಲ್ಲ ಎತ್ಕೊಂಡು ಹೋಗ್ತಾರೆ. ಹಾಗಾಗಿ ಸೌತೆಕಾಯಿ ಮಾತ್ರ ಸ್ಟಾಕ್ ಇರುತ್ತೆ. ಫೈನಲಿ ಚಿಕನ್ ಫ್ರೈ ಆಯಿತು. ನನಗಂತೂ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಇನ್ನೂ ಒಂದು ನನಗೆ ಚಿಕನ್ ಸ್ಮೆಲ್ ತೊಗೊಂಡಿದ್ದ ತಕ್ಷಣವೇ ಹೊಟ್ಟೆ ಹಶ್ವು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಈ ಫ್ರೈ ಎಷ್ಟೊತ್ತು ಮಾಡಿದೆ ನೀನು? ಹೌದು, ಈ ಫ್ರೈನ ಒಂದು 2 ಅವರ್. ಮಮ್ಮಿ ಸ್ಕಿನ್ ಪೀಸ್ ಮಾತ್ರ ಹಾಕಿ ಮಮ್ಮಿ, ಅದು ಬಿಟ್ಟು ಬೇರೆ ಯಾವುದು ಹಾಕ್ಬೇಡ. ಒಂದು 2 ಅವರಿಂದ ಮಾಡಿದ್ದೀನಿ. 2 ಅವರಿಂದ ಮಾಡ್ದಾ? 3 ಅವರ್ ಕುತ್ಕೊಂತೀನಿ.
ಆ ಕಡೆ ಐತೆ ನೋಡೋ, ನಿಮ್ಗೆ ಯಾವ್ದು ಬೇಕು ಹಾಕೋಬರೋ. ಯಾಕೆ ಇವೆಲ್ಲ ಅನ್ಕೊಂತಿರ್ತೀರ 2 ಅವರಿಂದ ಮಾಡಿದ್ದೀನಿ ಅಂತ, ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇನೆ. ಒಂದು 20 ನಿಮಿಷ ಅಷ್ಟರಲ್ಲಿ ಫ್ರೈ ಮಾಡಿಬಿಟ್ಟೆ. ಅಂತೂ ಇಂತೂ ಫ್ರೈ ಮಾಡಿ ನಾನು ನನ್ನ ತಂಗಿ ಮಗ ನನ್ನ ಮಗಳು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.